ನಿಮ್ ಗಮನಕ್ಕೆ ಬರುತ್ತೆ, ನೋಡ್ತೀವಿ. ಅದರಿಂದ ಇವತ್ತು ಈಗಿನ ಅಜ್ಜಂದಿರು ಅದೇನೋ ಇದನ್ನ ಹಾಕೊಂಡು ಸೇರ್ತಾ ಇದ್ರು. ಆ ರೀತಿ ಸೇರೋದ್ರಿಂದ ತುಂಬಾ ಜನಗಳು ಅದನ್ನೇ ಹ್ಯಾಬಿಟ್ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ನಿಶಾ ಬರುತ್ತೆ. ನಿಶಾ ಜಾಸ್ತಿ ಆದಂಗೆ ವ್ಯವಸ್ಥೆ ಚೇಂಜ್ ಆಗ್ತಾ ಹೋಗುತ್ತೆ. ಅದು ಹೆಚ್ಚಿನ ವಯಸ್ಕರಲ್ಲಿ ಕಂಡು ಬಂದ್ರೆ ನಮ್ಮ ಯುವ ಪೀಳಿಗೆಗಳು ಒಂದೊಂದಕ್ಕೆ ಅಡಿಕ್ಟ್ ಆಗ್ತಾ ಹೋಗ್ತಾರೆ. ಯಾವುದು ಅಡಿಕ್ಟ್ ಅನ್ನೋದು ಹೇಗಾಗತ್ತೆ ಅಂದ್ರೆ, ಇವತ್ತೇನೋ ಫ್ರೆಂಡ್ಶಿಪ್ ಅಲ್ಲಿ ಕೊಡ್ತಾರೆ, ನಾಳೆ ಅದೇನಾಗತ್ತೆ ಸಿಗಲ್ಲ, ಅವಾಗ ಅದನ್ನ ಪರ್ಚೇಸ್ ಮಾಡ್ಬೇಕಾಗತ್ತೆ, ಮನೆಯಿಂದ ಕಳ್ತನ ಮಾಡ್ಬೇಕಾಗತ್ತೆ, ಆ ಥರ ಎಲ್ಲ ಆಗುತ್ತೆ. ಅದು ಟ್ಯಾಬ್ಲೆಟ್ಸ್ ಅಲ್ಲಿ ಬರ್ಬೋದು, ಇಂಜೆಕ್ಷನ್ ಟೈಪ್ ಅಲ್ಲಿ ಬರ್ಬೋದು, ಮತ್ತೆ ಇನ್ನು ಅದನ್ನ ಈಗ ವಿಕ್ಸ್ ಟೈಪ್ ಅಲ್ಲಿ, ಪೆಟ್ರೋಲ್ ಟೈಪ್ ಅಲ್ಲಿ ಏನೋ ಒಂದು ವಿಚಾರನ ನಾವು ಯಾವುದೇ ಒಂದು ವಸ್ತುನ ಅದನ್ನ ತಗೊಂಡು ನಿಶೆ ತಗೊಂಡು ಅಂತ ಹೇಳ್ತಾರೆ ಗೊತ್ತಾ, ಈ ತರ ಇಟ್ಕೊಂಡ್ಬಿಟ್ಟು ಎಳೆಯೋದು, ಆ ತರ ಮಾಡೋದ್ರಿಂದ ಅವರಿಗೆ ಒಂಥರ ಆನಂದ ಸಿಗತ್ತೆ. ಅದು ಒಂದು ಕಂಟಿನ್ಯೂಷನ್